ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಚಂಪಾಷಷ್ಠಿ ಅಲ್ವಾ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಕ್ಚುಲಿ. ಅಂದರೆ ನೈಟ್ ಇಷ್ಟರವರೆಗೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಚಂಪಾಷಷ್ಠಿಗೆ ಹೋಗಿಲ್ಲ. ನಮಗೇನು ತುಂಬ ಏನು ದೂರ ಇಲ್ಲ, ನಮ್ಮ ಮನೆಯಿಂದ ಒಂದು 45 to 1 hour ಅಷ್ಟೇ ಆಗ್ಬೋದು. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯದ ಚಂಪಾಷಷ್ಠಿ ತುಂಬ ಗ್ರ್ಯಾಂಡ್ ಇರುತ್ತೆ, ತುಂಬ ದೂರದಿಂದ ಎಲ್ಲ ಬರ್ತಾರೆ ಜನ. ಹಾಗೆ ತುಂಬ ರಶ್ ಕೂಡ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಷಷ್ಠಿ ಅಂದರೆ ನಮಗೆ ತುಂಬ ಖುಷಿ. ನಮಗೆ ಚಿಕ್ಕವರಿರುವಾಗೆಲ್ಲ ಸ್ಕೂಲಿಗೆಲ್ಲ ರಜಾ ಕೊಡ್ತಾ ಇದ್ರು. ಸೊ ಇವಾಗಲೂ ಅಷ್ಟೇ ಸ್ಕೂಲ್ ಮಕ್ಕಳಿಗೆಲ್ಲ ರಜಾ ಸಿಗುತ್ತೆ. ಹಾಗೆ ನಮ್ಮ ಊರಿಂದ ಎಲ್ಲ ಬಸ್ನ ವ್ಯವಸ್ಥೆನೂ ಇರುತ್ತೆ, ನೈಟ್ ಸ್ಪೆಷಲ್ ಬಸ್ ಹಾಕಿರ್ತಾರೆ. ಸೊ ಜನರು ಅದರಲ್ಲಿ ಹೋಗ್ಬೋದು ಅಂತ. ಸೊ ರಿಟರ್ನ್ ಅದರಲ್ಲೇ ಕರ್ಕೊಂಡು ಬರ್ತಾರೆ ಕೂಡ. ಹಾಗೆ ಇವತ್ತು ಮೈನ್ ಅಟ್ರಾಕ್ಷನ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದ ರಥ ಇದೆ ಅಲ್ಲ, ಸೊ ಅದನ್ನು ಇವತ್ತು ಎಳಿತಾರೆ. ಸೊ ಅದನ್ನು ನೋಡೋದೊಂದು ತುಂಬ ಖುಷಿ. ಹಾಗೆ ಇವತ್ತು ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನಂದು ಹೊರಟೆಲ್ಲ ಆಗಿದೆ, ಇವಾಗ ಟೈಮ್ 8:30 ಆಗಿದೆ. ಸೊ ನಾವೀಗ ಇಲ್ಲಿಂದ ಹೊರಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ತುಂಬ ದೂರದಿಂದಲೇ ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಹೋದ್ವಿ. ಯಾಕಂದರೆ ನಾವು ಹೋದಾಗಲೇ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಹತ್ತಿರದಲ್ಲಿ ಗಾಡಿನ ಪಾರ್ಕ್ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ದೂರದಲ್ಲಿ ಇಟ್ಟು ನಡ್ಕೊಂಡು ಹೋದ್ವಿ. ದೃಶ್ಯನ್ ದೂರ ಹೋಗುದು ಚಾಮಿ ಹತ್ರ ಜಾತ್ರೆನಾ? ಸುಬ್ರಹ್ಮಣ್ಯ. ಆಮೇಲೆ ಫುಲ್ ರೋಡಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇಲ್ಲಿ ತುಂಬ ಅಂಗಡಿಗಳಿತ್ತು, ಇಲ್ಲಿ ಸಹ ಇತ್ತು, ಆಮೇಲೆ ರೋಡ್ ಸೈಡ್ ಕೂಡ ಇತ್ತು.
ಆಮೇಲೆ ಅವತ್ತು ನೈಟ್ ಸುಡುಮದ್ದು ಪ್ರದರ್ಶನ ಕೂಡ ಇತ್ತು. ದೃಶ್ಯನ್, ಜಾತ್ರೆಯಿಂದ ಏನು ತಗೊಂಡಿ? ಅದಾ? ಓ, ಮತ್ತೇನು? ನಾವೀಗ ಜಾತ್ರೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ 2:30 ಆಗಿದೆ. ಸೊ ಇನ್ನು ಮನೆಗೆ ಹೋಗಬೇಕು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಹೊಸ ವಿಡಿಯೋ ಸಿಗ್ತೀನಿ. ಬಾಯ್.